ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡಿದ್ರಲ್ಲ ಮಡ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ 1.5 ಎಕರೆ ಲ್ಯಾಂಡ್ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. 1 ಎಕರೆ 20 ಗುಂಟ ಅಗ್ರಿಕಲ್ಚರ್ ಲ್ಯಾಂಡ್, ಒಂದು ಬೋರ್ ಇದೆ. ನೀರಂತೂ ಸೂಪರ್ ನೀರು, ನೋಡ್ತಾ ಇದ್ರಲ್ಲ 3 ಇಂಚ್ ಮೇಲೆ ಇದೆ ನೀರಂತೂ ತುಂಬಾ ಒಂದು ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ ಅದು. ನೀವು ಒಂದು ನೋಡಿದಾಗ ಗೊತ್ತಾಗುತ್ತೆ. ಒಂದು ಬೋರು ಎಂಟೈರ್ ಲ್ಯಾಂಡ್ಗೆ ಡ್ರಿಪ್ ಇರಿಗೇಷನ್ ಆಗಿದೆ. ಒಂದು ಸ್ಮಾಲ್ ಹೌಸ್ ಇದೆ, ಸೀಟ್ ಹೌಸು. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡ್ಬೋದು ಆಗಿದೆ. ಬನ್ನಿ, ಮನೆಯೂ ಕೂಡ ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಹಿಂಗೆ ಒಂದು ಹಾಲ್ ರೀತಿ ಮಾಡಿದರೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ಕಾಟ್ ಇಟ್ಟಿದ್ದಾರೆ, ಒಂದು ಸೆಲ್ಫ್ ಹಾಕಿದ್ದಾರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ, ಕಿಚನ್ ರೀತಿ ಸಣ್ಣದಾಗಿ. ಒಂದು ರೂಮು, ನೀವು ಗೋಡನಾರು ಯೂಸ್ ಮಾಡ್ಕೋಬೋದು, ಅಥವಾ ಒಂದು ಲೇಬರ್ ಇದ್ದರೆ ಲೇಬರ್ಗಾರು ಕೂಡ ಮನೆಯಾಗಿ ಯೂಸ್ ಮಾಡ್ಕೋಬಹುದು. ಒಂದು ಒಳ್ಳೆ ಲೊಕೇಶನ್ಲಿದೆ ಜಮೀನು. ನಾನು ಹೇಳ್ದಂಗೆ ಡ್ರಿಪ್ ಇರಿಗೇಷನ್ ಆಗಿದೆಲ್ಲ, ಸುತ್ತ ಎಂಟರ್ ಲ್ಯಾಂಡು ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಒಂದು ಹೊರಗಡೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇಟ್ಟಿದ್ದಾರೆ. ನೀರಂತೂ ತುಂಬಾ ಚೆನ್ನಾಗಿದೆ ಈ ಭಾಗದಲ್ಲಿ. ಇಲ್ಲಿ ಸ್ಯಾಂಡಲ್ವುಡ್ಡು 65, ಮ್ಯಾಂಗೋ 8, ಜಾಮೂನ್ ಟ್ರೀ ಒಂದು 5, ಕೊಕೊನಟ್ ಒಂದು 2, ರಕ್ತಚಂದನ 8, ಮೆಕಾಡೆಮಿ 2, ಆ್ಯಪಲ್ಲು 5, ಗುವಾ ಟ್ರೀ 5, ಜಾಕ್ ಫ್ರೂಟ್ 30, ಲೆಮನ್ ಒಂದು 2. ಇಷ್ಟು ಗಿಡ ಇದೆ. ಅಂದರೆ ತುಂಬ ದೊಡ್ಡ ಮರ ಅಲ್ಲ, ಗಿಡ ಹಾಕಿರೋದು. ಅಂದರೆ ಅದೇನು ಗಿಡ ಅಂದಾದ್ಮೇಲೆ ಆದಷ್ಟು ಬೇಗ ಬರ್ತವೆ ಇಲ್ಲಿ, ಏನು ಫಲ ಈಗೇನು ಕಾಯಬೇಕಾಗಿಲ್ಲ. ಇದು ಬಂದು NH ಇಂದ 4 ಕಿಲೋಮೀಟ್ರ್ ಇದೆ. ನ್ಯಾಷನಲ್ ಹೈವೇಯಿಂದ ಓನ್ಲಿ 4 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 9 ಕಿಲೋಮೀಟ್ರು. ಫ್ರಮ್ ಮೈಸೂರು 27 ಕಿಲೋಮೀಟ್ರು. ಬೆಂಗಳೂರು 150 ಕಿಲೋಮೀಟ್ರು. ದಯಮಾಡಿ ಗಮನಿಸಿ, ಇದು ನಂಜನಗೂಡಿಂದ ಆಚೆ ಬರುತ್ತೆ ಲ್ಯಾಂಡು. ನಂಜನಗೂಡಿಂದ 9 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಲ್ಯಾಂಡ್ಗೆ. ಮೈಸೂರಿಂದ 27 ಕಿಲೋಮೀಟ್ರು. ನೀವು ಆ ಜಮೀನು ಹತ್ರ ಹೋದ್ಮೇಲೆ ನೀವು ಲೊಕೇಶನ್ ಚೆಕ್ ಮಾಡ್ಬೋದು. ನಾನು ಏನು ಹಾಕಿದ್ದೀನಿ ಪರ್ಫೆಕ್ಟ್ ಲೊಕೇಶನ್ ಇರುತ್ತೆ, ಪರ್ಫೆಕ್ಟ್ ಕಿಲೋಮೀಟ್ರ್ ಇರುತ್ತೆ. ನೋಡಿ, ಈಗೇನು ತೋರಿಸ್ತಾ ಇರಲ್ಲ, ಇದು ರಕ್ತಚಂದನ ಮತ್ತು ಸ್ಯಾಂಡಲ್ವುಡ್ಡು. ಈ ಒಂದು ಹಾಕಿ 12 ಇಯರ್ಸ್ ಆಯಿತು ಅಂತ ಹೇಳಿದ್ದಾರೆ. ಇನ್ನೊಂದು 3-4 ಇಯರ್ಸ್ಗೆ ಕಟಿಂಗ್ ಬರುತ್ತೆ ಅಂತ. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇವರು ಪರ್ಚೇಸ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಒಂದು 13ರಿಂದ 14 ವರ್ಷ ಮೇಲೆ ಆಗಿದೆ. ಯಾವುದೇ ರೀತಿಯ ಸಣ್ಣದಾಗೂ ಕೂಡ ಪ್ರಾಬ್ಲಮ್ ಇಲ್ಲ. ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ. ತಗೊಂಡಿರೋದು ಕೂಡ ಜನರಲ್ ಪ್ರಾಪರ್ಟಿ, ಈಗಿರೋರು ಕೂಡ ಜನರಲ್ಲೇ. ಪ್ರೈಸ್ ಹೇಳ್ತಾ ಇರೋದು ಓನರು ಟೋಟಲ್ 1.5 ಎಕರೆಗೆ, 1 ಎಕರೆ 20 ಗುಂಟೆಗೆ 75 ಲಕ್ಷ, 75 ಲ್ಯಾಕ್. ನೋಡಿ, ಬೇಲಿ ಕಡೆ ಕಾಣ್ತಾ ಇದೆ ಮ್ಯಾಂಗೋ ಮತ್ತು ನೇರಳೆ ಎಲ್ಲ ಸೈಡ್ ಹಾಕಿದ್ದಾರೆ. ಮಧ್ಯೆ ಏನು ಗ್ಯಾಪ್ ಬಿಟ್ಟಿದ್ದಾರೆ ಅಂತಂದರೆ ಬೇರೆ ಬೆಳೆಗೆ ಗ್ಯಾಪ್ ಬಿಟ್ಟಿದ್ದಾರೆ. ಪ್ರೈಸ್ ಬಗ್ಗೆ ಹೇಳ್ತಾ ಇದ್ದಲ್ಲ ಸರ್, ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೇನೆ. ನಮ್ಮದು 2% ಕಮಿಷನ್ ಇರುತ್ತೆ. ಏನು ಹೇಳ್ತಾ ಇದ್ದಾರೆ ಪ್ರೈಸ್ ಅಂದರೆ 75 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಕುಂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು, ಸ್ಲೈಟ್ಲಿ, ತುಂಬ ಜಾಸ್ತಿ ಆಗೋಲ್ಲ. ಓನರ್ ಹತ್ರ ಕುಂತ್ಕೊಂಡ ಮೇಲೆ ಕ್ಲಿಯರಾಗಿ ನಿಮಗೆ ರೇಟು ಫಿಕ್ಸ್ ಆಗುತ್ತೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಏನು ಬಾರ್ಡ್ರ್ ಇದೆಲ್ಲ, ಬಾರ್ಡ್ರಲ್ಲಿ ಜಾಸ್ತಿ ನೇರಳೆ, ಮ್ಯಾಂಗೋ, ನೋಡಿ ಇದೆಲ್ಲ ಮ್ಯಾಂಗೋ, ಇದು ಪಕ್ಕದೆಲ್ಲ ನೇರಳೆ ಗಿಡ, ಜಾಮೂನ್ ಟ್ರೀ ಮತ್ತು ಗುವಾ ಟ್ರೀ ಏನಿದೆಲ್ಲ ಬಾರ್ಡ್ರಲ್ಲಿ ಹಾಕಿದ್ದಾರೆ. ಈ ಮಧ್ಯೆ ಮಾತ್ರ ಸ್ವಲ್ಪ ಇದೆಲ್ಲ ಸ್ಯಾಂಡಲ್ವುಡ್ ಹಾಕಿದ್ದಾರೆ. ಸ್ಯಾಂಡಲ್ವುಡ್ ಹಾಕಿ ಮತ್ತೆ ಏನಾಗಿದೆ, ಸ್ವಲ್ಪ ಮುಂದೆಲ್ಲ ಗ್ಯಾಪ್ ಹಾಕ್ಬಿಟ್ಟಿದ್ದಾರೆ. ಅಂದರೆ ಬಾಳೆ ಹಾಕ್ಬೋದು, ಬೇರೆ ಏನಾದ್ರು ಗಿಡಗಳು ಹಾಕ್ಕೋಬೋದು. ಅಂದರೆ ಮಿಶ್ರ ಬೆಳೆಯೋಕ್ಕೋಸ್ಕರ ಅವರು ಖಾಲಿ ಬಿಟ್ಕೊಂಡಿದ್ದಾರೆ. ನೀವು ಪರ್ಚೇಸ್ ಮಾಡ್ತಂದರೆ ಏನು ಖಾಲಿ ಇದೆ ಅಲ್ಲಿಗೆಲ್ಲ ತೆಂಗು ಹಾಕ್ಬೋದು, ಅರೆಕರೆಂಟ್ ಹಾಕ್ಬೋದು, ಅಥವಾ ಕೊಕೊನಟರು ಹಾಕ್ಬೋದು. ತುಂಬಾ ಒಂದು ಒಳ್ಳೆ ಲೊಕೇಶನಲ್ಲಿರುವಂಥ ಲ್ಯಾಂಡ್ ಇದು. ವಿಲೇಜ್ಗೆ ಜಸ್ಟು ಒಂದು 800 ಮೀಟರ್ಸ್ ಆಗುತ್ತೆ, 800 ಮೀಟ್ರು. ಸುತ್ತಮುತ್ತ ಎಲ್ಲ ಫಾರ್ಮ್ ಹೌಸ್ಗಳಿದೆ. ಎಲ್ಲ ಬ್ಯಾಂಗ್ಳೂರು, ಮೈಸೂರವರೇ ಪರ್ಚೇಸ್ ಮಾಡಿರೋದು. ಒಳ್ಳೆ ವಾಟರ್ ಬೆಲ್ಟ್ ಇದೆ. ದಯಮಾಡಿ ಡಿಸ್ಟೆನ್ಸು, ರೇಟು ಪ್ರತಿಯೊಂದು ಗಮನಿಸಿ ನೇರವಾಗಿ ವಿಸಿಟ್ ಮಾಡಿ ತೋರಿಸ್ಕೊಳ್ಳೋಣ. ದಯಮಾಡಿ ಪ್ರತಿಯೊಬ್ಬರು ಅಷ್ಟೇ ಪೂರ್ತಿ ವಿಡಿಯೋ ನೋಡಿ. ಕೆಲವೊಬ್ರು ಅರ್ಧ ವಿಡಿಯೋ ನೋಡಿ ಕಾಲ್ ಮಾಡ್ತಾರೆ. ನಾನೆಲ್ಲ ಅಷ್ಟು ಡೀಟೇಲ್ಸ್ ಹಾಕಿರ್ತೀನಿ. ಈಗ ಡೀಟೇಲ್ಸ್ ಹಾಕಿ ಏನು ಪ್ರಯೋಜನ? ಏನು ಡೀಟೇಲ್ಸ್ ಹಾಕಿದ್ರೆ ಅದನ್ನೇ ಪದೇ ಕ್ವಶನ್ ಮಾಡಿದ್ರೆ, ಈಗ ನೀವು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡೋದು ನನ್ನ ಡ್ಯೂಟಿ, 100% ಸತ್ಯ. ಅದ್ರ ಬಗ್ಗೆ 2 ಮಾತಿಲ್ಲ. ನನಗೇನು ಅಭ್ಯಂತರ ಇಲ್ಲ. ಖಂಡಿತ ತಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಈಗ ಏನು ಡೀಟೇಲ್ಸ್ ಹಾಕ್ತೀನಿ ಅದು ಹೊರತುಪಡಿಸಿ ಬೇರೆ ಡೀಟೇಲ್ಸ್ ಕೇಳಿದ್ರೆ ಖಂಡಿತ ಕೊಡೋಣ. ಈಗ ಏನು ಹಾಕಿರ್ತೀನಿ ಡೀಟೇಲ್ಸ್ ಅದನ್ನೇ ರಿಪೀಟ್ ಕೇಳಿದಾಗ ನನಗೆ ಡೀಟೇಲ್ಸ್ ಹಾಕಿ ಏನು ಪ್ರಯೋಜನ? ಅದರಿಂದ ದಯಮಾಡಿ, ಕೆಲವೊಬ್ಬರು 1 ನಿಮಿಷನೂ ವಿಡಿಯೋ ನೋಡೋಕ್ಕೋಲ್ಲ, ನೋಡ್ಬಿಟ್ಟು ಹಾಕಿದ ತಕ್ಷಣ ಫೋನ್ ಮಾಡ್ತಾರೆ. ದಯಮಾಡಿ ಬೇಡ, ಪೂರ್ತಿ ವಿಡಿಯೋ ನೋಡಿ, ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಡೀಟೇಲ್ಸ್ ಎಲ್ಲ ಓದ್ಕೊಂಡು ನೀವು ದಯಮಾಡಿ ಕಾಲ್ ಮಾಡಿ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೊಡ್ತೇನೆ. ನೋಡಿ, ಮ್ಯಾಂಗೋ ಎಲ್ಲ ಸ್ವಲ್ಪ ಫಲ ಬರ್ತಾಯಿದೆ ಆಲ್ರೆಡಿ. ಮ್ಯಾಂಗೋ ಮಣ್ಣು ಕೂಡ ತುಂಬಾ ಚೆನ್ನಾಗಿದೆ.
ಇಂಟ್ರೆಸ್ಟ್ ಇದ್ದವರು 1.5 ಎಕರೆ ಆ ರೇಂಜಲ್ಲಿ ಬೇಕು ಅನ್ನೋರು ಕರೆ ಮಾಡಿ. 75 ಲ್ಯಾಕ್ಸ್ ಟೋಟಲ್ಲು, ಸ್ಲೈಟ್ಲಿ ನೆಗೋಷಿಯಬಲು. ಓನರ್ ಡೈರೆಕ್ಟ್ ಮೀಟಿಂಗ್ ಇರುತ್ತೆ. ಓನರ್ ತುಂಬ ಗೊತ್ತಿರೋರು, ಮೈಸೂರಲ್ಲಿ ವಾಸ. ನೀವು ಬಂದು ಜಮೀನು ನೋಡಿ, ಜಮೀನು ಓಕೆ ಆಯಿತು ಅಂದರೆ ನಿಮಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಮೈಸೂರು ಕರ್ಕೊಂಡೋಗಿ ಮಾತಾಡಿಸ್ತೇನೆ. ಮತ್ತು ಇಲ್ಲಿ ಸೋಲಾರ್ ಕೂಡ ಇದೆ. ಸೋಲಾರ್ ಇದೆಲ್ಲ ಮೋಟರ್ದು ಲೈನು. ಸೋಲಾರ್ ಪ್ಯಾನೆಲ್ ಹಾಕಿ ಸೋಲಾರಿಂದ ಪವರ್ ಜನ್ರೇಟ್ ಆಗ್ತಾಯಿದೆ. ಕರೆಂಟ್ ಇಲ್ಲ ಅಂದರೂ ಕೂಡ ಚಿಂತೆ ಮಾಡೋಂಗಿಲ್ಲ, ಸೋಲಾರ್ ಇದೆ. ಅಪ್ ಟು ನೈಟೆಲ್ಲ ಆರಾಮಾಗಿ ನೀವು ಲೈಟೆಲ್ಲ ಹಾಕೋಬೋದು. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.